ಸೊ ಹಲೋ ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರೋದ್ರಿಂದ ನಾನು ಕಾಫಿ ಟೀ ಕುಡಿತೀನಿ. ಸೊ ನನಗಂತೂ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ನನಗೂ ಇಷ್ಟ. ನಾನು ಮಾರ್ನಿಂಗ್ ಎದ್ದು ಕಾಫಿ ಟೀ ಕುಡಿದ್ಮೇಲೆ ಏನು ತಿನ್ನಬೇಕು ಬ್ರೇಕ್ಫಾಸ್ಟ್ಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಮೊಟ್ಟೆ ಮತ್ತು ಬ್ರೆಡ್ ಇತ್ತು. ಸೊ ಒಂದು ಬ್ರೆಡ್ಡಿಗೆ ಒಂದು ಮೊಟ್ಟೆಗೆ 4 ಬ್ರೆಡ್ ಹಾಕ್ಕೊಂಡು ತಿಂದಿದ್ದೀನಿ. ಹಿಂಗೆ ಉಲ್ಟಾ ಅಲ್ವಾ? ಆ್ಯಕ್ಚುಲಿ ಮೊಟ್ಟೆ ಅಂಗಡಿಗೆ ಹೋಗಿ ಯಾರು ತರ್ತಾರೆ ಅಂತ ಸೋಂಬೇರ್ತನದಿಂದ ನಾನು ಇರೋ ಮೊಟ್ಟೆಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ. ಚಿಕ್ಕ ಚಿಕ್ಕ ಆನಿಯನ್ ಕಟ್ ಮಾಡಿಕೊಂಡು, ಆನಿಯನ್ ಜಾಸ್ತಿ ಇರೋದ್ರಿಂದ ತವಾನ ಸ್ಟವ್ ಮೇಲೆ ಇಟ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಡೀಪಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ತೀನಿ ನಾನು. ಏನಕ್ಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನೊಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಹೇಗೆ ಅಂತ ನನಗೂ ಗೊತ್ತಿಲ್ಲ. ನಾನು ಏನೋ ಮಾಡ್ತಾಯಿದ್ದೀನಿ ರಿಯಲಿ. ನಾನು ಏನೋ ಸ್ಯಾಂಡ್ವಿಚ್ ಟೈಪು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಮತ್ತು ಎಗ್ ಹಾಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ. ನಾನು ಏನೇನೋ ಮಾಡೋಣ ಅಂತ ಹೋಗ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಉಪ್ಪನ್ನೆಲ್ಲ ಸೇರಿಸ್ಬಿಟ್ಟು ಫಸ್ಟು ಈರುಳ್ಳಿನ ಹಂಚ್ ಮೇಲೆ ಹುರ್ಕೋತಾ ಇದ್ದೀನಿ. ಇವಳೇನು ಹಂಚ್ ಮೇಲೆ ಹುರ್ಕೋತಾ ಇದ್ದಾಳೆ, ಬಾಣಲಿಲೇ ಹುರ್ಕೋಬೋದಿತ್ತಲ್ಲ ಅಂತ ಅನ್ಕೋತೀರ. ನಾನು ಏನೋ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ ಸದ್ಯಕ್ಕೆ. ಹೆಂಗೋ ಮಾಡ್ಕೊಂಬಿಡೋಣ ಅಂತ ಅನ್ನಿಸ್ತಿತ್ತು. ಸೊ ನಾನು ಫಸ್ಟು ಮೊಟ್ಟೆನ ಒಂದೇ ಅಲ್ವ ಮೊಟ್ಟೆ ಇದ್ದಿದ್ದು, ಅದನ್ನು ಹಂಚ್ ಮೇಲೆ ಬಿಡ್ತೀನಿ. ಏನು ಅಂದ್ಕೊಂಡೆ, ಆ ಮೊಟ್ಟೆನ ಹಂಗೆ ಬ್ರೆಡ್ನ ತೊಗೊಂಡು ಹಂಗೆ 2 ಮುದ್ರೆ ಹಾಕ್ಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಏನಿಸ್ತು, ಒಂದೇ ಮೊಟ್ಟೆ ಇರೋದಲ್ವ, 2 ಬ್ರೆಡ್ಡಿಗೆ ಆಗುತ್ತೆ ಅಷ್ಟೇ. ನನಗೆ ಹೊಟ್ಟೆ ತುಂಬಲ್ಲ, ಒಂದು 3-4 ಬ್ರೆಡ್ ಆಗಬೇಕಲ್ವ, ಏನು ಮಾಡೋದು ಅಂತ ಹಂಗೆ ಯೋಚನೆ ಮಾಡಿಕೊಂಡು ಆಮ್ಲೆಟ್ ಥರ ಮಾಡ್ತಿದ್ದೆ. ಕೊನೆಗೆ ತಲೆ ಕೆಡ್ತು ನನಗೆ. ಯಾಕೋ ಇದು ಹಾಗಂಗೆ ಕಾಣಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಆಮ್ಲೆಟ್ ಆಗಿರೋದನ್ನ ಉರಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಬೇಡ ಅಂತ ಹೇಳ್ಬಿಟ್ಟು ಫುಲ್ ಉಲ್ಟಾ ಮಾಡಾಕ್ಬಿಟ್ಟೆ ಗೈಸ್. ಅದು ಚೆನ್ನಾಗಿ ಹುರಿದ್ಬಿಟ್ಟೆ. ಅದರೊಳಗಡೆ ಒಂದೇ ಮೊಟ್ಟೆ ಹುರಿದಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಅದಕ್ಕೆ ಖಾರದ ಪುಡಿ ಉದುರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಏನು ಮಾಡೋದು, ಅಮ್ಮ ಬೇರೆ ಎಲ್ಲ ಹೊರಗಡೆ ಹೋಗಿದ್ರು ಫ್ರೆಂಡ್ ಮನೆಗೆ. ನನಗಿನ್ನೇನು ತಿನ್ನಬೇಕು, ಅನ್ನ ಯಾರು ಮಾಡ್ಕೋತಾರೆ, ಬೆಳಗ್ಗೆ ತಿನ್ನೋಕ್ಕಾಗಲ್ವ ಅಲ್ಲ, ಯಾರು ತಿಂತಾರೆ ಅನ್ನನ ಅಂದ್ಬಿಟ್ಟು ಏನಾದ್ರು ಒಂದು ಮ್ಯಾಗಿನೋ ಈ ಥರ ಏನಾದರೂ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿದ್ಬಿಡ್ಬೇಕಷ್ಟೇ. ಮಧ್ಯಾಹ್ನ ನೀಟಾಗಿ ಏನೋ ಊಟ ಮಾಡ್ಕೊಂಡು ತಿಂದ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನನಗೆ ಎಕ್ಸಾಮ್ ಇತ್ತು, ಓದ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಇರಲಿಲ್ಲ. ಆದರೂ ಫ್ರೀ ಮಾಡಿಕೊಂಡು ಹೊಟ್ಟೆಗೆ ಮಾಡ್ಕೊಳ್ಳೇಬೇಕಲ್ವ ಅಂದ್ಬಿಟ್ಟು ಹುರಿದಿರೋ ಈರುಳ್ಳಿನ ಮೊಟ್ಟೆ ಒಳಗಡೆ ಹಾಕಿ ಇನ್ನೊಂದು ಸ್ವಲ್ಪ ಡೀಪ್ ಫ್ರೈ ಮಾಡಿದೆ. ಸೊ ಆ್ಯಕ್ಚುಲಿ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಕೆಂಪಾದ್ಮೇಲೆ ಮೊಟ್ಟೆನೂ ಹುರ್ಕೊಂಡು ಅದ್ರ ಮೇಲೆ ಸುಮ್ಮನೆ ಇನ್ನೊಂದು ಬಾಣಲಿ ಇಕ್ಬಿಟ್ಟು ಅದ್ರ ಮೇಲೆ ಏನಂತ ಮಾಡ್ಕೊಳ್ಳಿ ಅಂದ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ. ಸ್ವಲ್ಪ ಡೀಪಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ಎತ್ತಿಟ್ಕೋತೀನಿ ನಾನು. ನಿಮ್ಮ ಇಷ್ಟ. ಆ್ಯಕ್ಚುಲಿ ನೀವು ಟ್ರೈ ಮಾಡಿ ನೋಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ತಟ್ಟೆಗೆ ಎತ್ತಿಟ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಹಂಗೆ ತಿನ್ನೋಣ ಅನಿಸ್ತಾ ಇರುತ್ತಲ್ಲ. ಆ್ಯಕ್ಚುಲಿ ಮೊಟ್ಟೆ ನಾನ್ ವೆಜ್ ಪ್ರಿಯೆ ನಾನಂತೂ ಕೇಳೋಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಬ್ರೆಡ್ನ ನೋಡಿ ಹಂಚ ಮೇಲೆ 3-4 ಬ್ರೆಡ್ ಹಾಕಿದ್ದೀನಿ. ಅದನ್ನು ಸ್ವಲ್ಪ ನೀವು ನಿಜ ತುಪ್ಪ ಹಾಕ್ಬಿಡಿ, ಇನ್ನೂ ಸಾಕಾಗಿರುತ್ತೆ. ಮಾತ್ರ ತುಪ್ಪದಲ್ಲಿ ತಿಂದ್ಬಿಟ್ರೆ ಬ್ರೆಡ್ನ ಹಂಗೆ ಡೀಪ್ ಫ್ರೈ ಮಾಡಿಬಿಟ್ಟೆ. ಸ್ವಲ್ಪ ಸಿಗೋಗ್ತಿತ್ತು, ಆದರೂ ಏನು ಮಾಡೋಕ್ಕಾಗಲ್ಲ. ಫ್ರೈ ಮಾಡಿಬಿಟ್ಟು ಲಾಸ್ಟಾಗಿ ಹುರಿದಿರೋದು ಈರುಳ್ಳಿ ಮೊಟ್ಟೆನ ಬ್ರೆಡ್ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೂ ಒಂದು ಬ್ರೆಡ್ ಹಾಕ್ಬಿಟ್ಟು ಸ್ವಲ್ಪ ಒಂಚೂರು ಕೆಂಪಾಗೋ ಥರ ಮಾಡಿಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಜ ಗಾಯ್ಸ್, ಹೊಟ್ಟೆನೇ ತುಂಬೋಯ್ತು. ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನನಗೆ ಅಷ್ಟಕ್ಕೆ ಹೊಟ್ಟೆ ತುಂಬ ಹೋಗ್ಬಿಡುತ್ತಾ ಅಂತ. ಹುಡುಗಿರಿಗೆ ಕೆಲವೊಬ್ಬರಿಗೆ ಹೊಟ್ಟೆ ತುಂಬ ಹೋಗ್ಬಿಡುತ್ತದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಬ್ರೇಕ್ಫಾಸ್ಟು. ಎಷ್ಟು ಬ್ರೆಡ್ ಹಾಕಿದ್ದೀನಿ ಗೊತ್ತಾ ಗೈಸ್, 4-5 ಹಾಕಿದ್ದೀನಿ ಒಂದೇ ಒಂದು ಮೊಟ್ಟೆಯಲ್ಲಿ. ಈರುಳ್ಳಿ ಜಾಸ್ತಿ ಇದ್ದರೆ ನಿಜ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮೊಟ್ಟೆ ಇದ್ದರೂ ಇನ್ನೂ ಸಖತ್ತಾಗಿರುತ್ತೆ. ಸೊ ಫೈನಲಿ ಟೇಸ್ಟ್ ಮಾಡಿಬಿಟ್ಟು ನೋಡ್ತೀನಿ. ಆ್ಯಕ್ಚುಲಿ ಇದ್ರ ನೇಮ್ ಏನು ನೀವೇ ಹೇಳ್ಬಿಡಿ. ನಾನು ಅಂದ್ಕೊಂಡಿದ್ದೀನಿ ಬ್ರೆಡ್ ಆ್ಯಂಡ್ ಹೆಡ್ ಸ್ಯಾಂಡ್ವಿಚ್ ಅಂತ. ಬಟ್ ತುಂಬ ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತ ಹೇಳ್ದೆ.